ಶ್ರೀ ಸಾಯಿರಾಮ್. ಎಲ್ಲಾ ಶಾಸ್ತ್ರ ಪುರಾಣ ವೇದಗಳ ಸಾರವನ್ನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಎರಡು ಮುಖ್ಯ ನಾಣ್ಣುಡಿಗಳನ್ನ ಕೊಟ್ಟಿದ್ದಾರೆ. ಹೆಲ್ಪ್ ಎವರ್, ಹರ್ಟ್ ನೆವರ್. ಎಂದೂ ಬೇರೆಯವರಿಗೆ ಸಹಾಯ ಮಾಡು, ಎಂದೂ ತೊಂದರೆ ಕೊಡಬೇಡ. ಲವ್ ಆಲ್, ಸರ್ವ್ ಆಲ್. ಎಲ್ಲರನ್ನೂ ಪ್ರೇಮಿಸು, ಎಲ್ಲರಿಗೂ ಸೇವೆಯನ್ನ ಮಾಡು. ಇದನ್ನ ನಾವು ನಿಜ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು, ನಮ್ಮ ಹೃದಯ ಪರಿವರ್ತನೆ ಆಗಿ ನಮ್ಮೆಲ್ಲ ಉದ್ಧಾರಕ್ಕಾಗಿ ಇದನ್ನ ನಾವು ಹೇಗೆ ಅನುಸರಿಸಬಹುದು ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಹೆಲ್ಪ್ ಎವರ್, ಹರ್ಟ್ ನೆವರ್. ಹೆಲ್ಪ್ ಎವರ್, ನಾವು ಯಾವಾಗ್ಲೂ ಬೇರೆಯವರಿಗೆ ಸಹಾಯ ಮಾಡುವಂತಹ ಅವಕಾಶಗಳಿಗೋಸ್ಕರ ಕಾಯ್ತಾ ಇರಬೇಕು. ಪ್ರತಿನಿತ್ಯ ಸುತ್ತಮುತ್ತ ಬಹಳಷ್ಟು ಜನ ಕಷ್ಟದಲ್ಲಿರೋರ್ನ ನಾವು ನೋಡ್ತಾ ಇರ್ತೀವಿ. ಯಾರೋ ಹಸಿದವರಿಗೆ ಆಹಾರವನ್ನ ಕೊಡೋದಾಗಿರಬಹುದು, ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ವಯಸ್ಸಾದವ್ರು ಇರ್ತಾರೆ, ಕಷ್ಟದಲ್ಲಿರೋರು ಇರ್ತಾರೆ, ಅಂತವ್ರಿಗೆ ನಮ್ಮ ಸೀಟನ್ನ ಬಿಟ್ಕೊಡೋದಾಗಿರಬಹುದು. ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಕಷ್ಟದಲ್ಲಿರೋರು, ರೋಗಿಗಳಿರ್ತಾರೆ, ಅವ್ರಿಗೆ ಅಕ್ಕಪಕ್ಕ ಯಾರು ಇರೋದಿಲ್ಲ, ಅಂತವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸೋದಾಗಿರ್ಬಹುದು. ಈ ರೀತಿ ನಾವು ಪ್ರತಿನಿತ್ಯ ಜೀವನದಲ್ಲಿ ನಾವು ಸಹಾಯ ಮಾಡಲಿಕ್ಕೆ ಅವಕಾಶಗಳೆಲ್ಲಿ ಸಿಗುತ್ತೆ ಅಂತ ಕಾಯ್ತಾ ಇದ್ದಾಗ ನಮ್ಗೆ ಹಲವಾರು ಅವಕಾಶಗಳು ಕಾಣಿಸ್ಕೊಳ್ಳುತ್ತೆ. ನಾವು ಆ ರೀತಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ನಮಗೆ ಪುಣ್ಯವನ್ನ ಪಡ್ಕೊಳ್ಳಿಕ್ಕೆ, ಅದರ ಜೊತೆಗೆ ನಮ್ಮ ಹೃದಯ ಪರಿವರ್ತನೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಹೆಲ್ಪ್ ಎವರ್. ಅದರ ಜೊತೆಗೆ ಸ್ವಾಮಿ ಹೇಳಿರುವಂತಹದ್ದು ಹರ್ಟ್ ನೆವರ್. ಯಾರಿಗೂ ತೊಂದರೆ ಕೊಡಬೇಡ, ಯಾವಾಗ್ಲೂ ತೊಂದರೆ ಕೊಡಬೇಡ. ತೊಂದರೆ ಅಂದ್ರೆ ನಾವು ಬೇರೆಯವ್ರಿಗೆ ಹೇಗೆ ತೊಂದರೆ ಕೊಡಬಾರ್ದು ಅಂತ ಏನ್ ಹೇಳ್ತಾರೆ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅಂತಂದ್ರೆ, ತೊಂದರೆ ಕೊಡುವಂತಹದ್ದು ನಾವು ಮಾಡುವಂತಹ ಆಲೋಚನೆಗಳಲ್ಲಿ, ನಮ್ಮ ಮಾತುಗಳ ಮುಖಾಂತರ ಮತ್ತು ನಮ್ಮ ಕೆಲಸಗಳ ಮುಖಾಂತರ ಅಂತ. ಈ ಮೂರು ರೀತಿಯಲ್ಲೂ ನಾವು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ನಾವು ಬೇರೆಯವ್ರ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ಮಾಡಿದ್ರು ಕೂಡ ಅವನಿಗೆ ತೊಂದರೆ ಆಗುತ್ತೆ. ಅದೇ ತರ ನಾವು ಬೇರೆಯವ್ರ ಬಗ್ಗೆ ಅವ್ರಿಗೆ ಹರ್ಟ್ ಆಗೋ ರೀತಿಯಲ್ಲಿ, ಅವ್ರಿಗೆ ಚುಚ್ಚೋ ರೀತಿಯಲ್ಲಿ ಮಾತಾಡಿದ್ರೆ ಅವರಿಗೆ ಅದು ತೊಂದರೆ ಕೊಟ್ಟ ಹಾಗೆ. ಅದೇ ರೀತಿ ಬೇರೆಯವ್ರಿಗೆ ಕಷ್ಟ ಆಗೋ ರೀತಿಯಲ್ಲಿ ಬೇರೆ ಕೆಲಸಗಳನ್ನ ನಾವು ಮಾಡಬಾರ್ದು. ಸೊ ಇದಕ್ಕೋಸ್ಕರ ಒಂದು ಸುಲಭ ಸೂತ್ರವನ್ನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ನಮ್ಗೆ ಹೇಳಿದ್ದಾರೆ. ಏನದು ಅಂದ್ರೆ, ನಮ್ಮ ವಾಚ್ ಅನ್ನ ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು. ವಾಚ್, WATCH ಅಂದ್ರೆ ವಾಚ್ ಯುವರ್ ವರ್ಡ್ಸ್. ನಾವು ಆಡುವಂತಹ ಮಾತುಗಳ ಬಗ್ಗೆ ಯಾವಾಗೂ ಗಮನ ಇರಬೇಕು. ಬೇರೆಯವ್ರಿಗೆ ನಾನು ತೊಂದರೆ ಕೊಡ್ತಿದ್ದೀನಾ ಇಲ್ಲೋ ಅಂತ ಯೋಚನೆ ಮಾಡ್ಕೊಂಡು ಮಾತಾಡಬೇಕು. ವಾಚ್ ಯುವರ್ ಆಕ್ಷನ್ಸ್. ನಾವು ಮಾಡುವಂತಹ ಕೆಲಸಗಳು ಬೇರೆಯವ್ರಿಗೆ ಇದು ಉಪಯೋಗ ಆಗುತ್ತಾ, ಸಹಾಯ ಆಗುತ್ತಾ ಅಂತ ನೋಡ್ಕೊಂಡು ಮಾಡಬೇಕು. ವಾಚ್ ಯುವರ್ ಥಾಟ್ಸ್. ನಮ್ಮ ಆಲೋಚನೆಗಳನ್ನ ನಾವು ನೋಡ್ತಾ ಇರಬೇಕು, ಗಮನಿಸ್ತಾ ಇರಬೇಕು. ನಾನು ಬೇರೆಯವ್ರಿಗೆ ಸಹಾಯ ಆಗೋ ರೀತಿಯಲ್ಲಿ ಒಳ್ಳೆಯ ಆಲೋಚನೆಗಳನ್ನೇ ಮಾಡ್ತಾ ಇದ್ದೀನಾ, ಬೇರೆಯವ್ರ ಬಗ್ಗೆ ಅಸೂಯೆ ಪಡ್ತಾ ಇದ್ದೀನಾ, ಬೇರೆಯವ್ರ ಬಗ್ಗೆ ಅವ್ರಿಗೆ ತೊಂದರೆ ಆಗ್ಲಿ ಅನ್ನುವಂತಹ ಆಲೋಚನೆಗಳನ್ನು ಮಾತ್ರ ಮಾಡ್ತಾ ಇದ್ದೀನಾ ಅಂತ ನೋಡ್ಬೇಕು. ವಾಚ್ ಯುವರ್ ಕ್ಯಾರೆಕ್ಟರ್. ನಮ್ಮ ಚಾರಿತ್ರ್ಯವನ್ನ ನಾವು ನೋಡ್ಕೋಬೇಕು. ವಾಚ್ ಯುವರ್ ಹಾರ್ಟ್. ನಮ್ಮ ಹೃದಯವನ್ನ ನಾವು ನೋಡ್ಕೋಬೇಕು. ಯಾವಾಗ್ಲೂ ನಾವು ಸಚ್ಚಾರಿತ್ರ್ಯವಂತರ ಆಗ್ಬೇಕು ಅಂತಂದ್ರೆ, ನಮ್ಮ ಹೃದಯ ಶುದ್ಧಿ ಆಗಿರ್ಬೇಕು ಅಂತಂದ್ರೆ ನಮ್ಮಲ್ಲಿ ಒಳ್ಳೆ ಆಲೋಚನೆಗಳು ಬೇಕು. ನಾವು ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದಾಗ ಸಾಧ್ಯ ಆಗುತ್ತೆ. ಸೊ ಈ ರೀತಿ ವಾಚ್ ಅನ್ನ ನೆನ್ಪಿಟ್ಟಾಗ ನಾವು ಪ್ರತಿನಿತ್ಯ ಎಲ್ಲರಿಗೂ ಸಹಾಯ ಮಾಡಿ ಬೇರೆಯವ್ರಿಗೆ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಎರಡನೇದು ಲವ್ ಆಲ್, ಸರ್ವ್ ಆಲ್. ಎಲ್ಲರನ್ನೂ ಪ್ರೀತಿಸು, ಎಲ್ಲರಿಗೂ ಸೇವೆಯನ್ನ ಮಾಡು. ಇದರಲ್ಲಿ ಆ ಪ್ರೀತಿ ಅಥವಾ ಪ್ರೇಮ ಮತ್ತು ಸೇವೆ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ದಿನನಿತ್ಯ ಹೇಗೆ ಅಳವಡಿಸ್ಕೋಬಹುದು. ಸ್ವಾಮಿ ನಮ್ಗೆ ಸುಲಭವಾಗಿ ಹೇಳ್ಕೊಟ್ಟಿದ್ದಾರೆ. ಇರುವುದು ಒಂದೇ ಧರ್ಮ, ಅದು ಪ್ರೇಮದ ಧರ್ಮ. ಇರುವುದು ಒಂದೇ ಜಾತಿ, ಅದು ಮಾನವ ಜಾತಿ. ಇರುವುದು ಒಂದೇ ಭಾಷೆ, ಅದು ಹೃದಯ ಭಾಷೆ. ಇರುವನು ಒಬ್ಬನೇ ದೇವ, ಅವನು ಸರ್ವಶಕ್ತ, ಸರ್ವವ್ಯಾಪಿ ಮತ್ತು ಸರ್ವಾಂತರ್ಯಾಮಿ ಅಂತ. ಅಂದ್ರೆ ಎಲ್ಲರೂ ಒಂದೇ, ಎಲ್ಲರಲ್ಲೂ ಇರುವವನು ಅದೇ ಭಗವಂತ ಅಂತ. ಈ ರೀತಿ ನಾವು ಯೋಚನೆ ಮಾಡಿದಾಗ ಆ ನಿಷ್ಕಲ್ಮಶ ಪ್ರೇಮ ನಮ್ಮಲ್ಲಿ ಹೊರಗಡೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಅದು ವ್ಯಕ್ತವಾಗ್ತಾ ಹೋಗುತ್ತೆ. ಎಲ್ಲರೂ ಕೂಡ, ನಮ್ಮ ಪ್ರಪಂಚದಲ್ಲಿರುವ ಎಲ್ಲರೂ ಕೂಡ ನಮ್ಮ ಮನೆಯವರಾಗ್ಬಿಡ್ತಾರೆ. ಆವಾಗ ಆ ಪ್ರೇಮಕ್ಕೆ ನಿಜವಾದ ಅರ್ಥ ಸಿಗುತ್ತೆ ಅಂತ. ಸೊ ನಾವು ಪ್ರತಿನಿತ್ಯ ಮಾಡುವಂತಹ ಕೆಲಸದಲ್ಲಿ ನಾವು ಬೇರೆಯವ್ರ ಬಗ್ಗೆ ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೀವಿ, ಅವರನ್ನ ನಿಜವಾದ ರೀತಿಯಲ್ಲಿ ಆ ನಿಷ್ಕಲ್ಮಶ ಪ್ರೇಮದಿಂದ ನಾವು ನೋಡ್ತಾ ಇದ್ದೀವಾ, ಎಲ್ಲರನ್ನೂ ಪ್ರೀತಿಸ್ತಾ ಇದ್ದೀವಾ ಅಂತ ನಾವು ನಮ್ಮನ್ನ ಪ್ರಶ್ನೆ ಮಾಡ್ಕೋಬೇಕು. ಅದೇ ರೀತಿ ಎಲ್ಲರನ್ನೂ ಪ್ರೇಮಿಸು ಅಥವಾ ಪ್ರೀತಿಸು, ಎಲ್ಲರನ್ನೂ ಸೇವೆ ಮಾಡು, ಎಲ್ಲರಿಗೂ ಸೇವೆ ಮಾಡು. ಸೇವೆ ಅಂದ್ರೆ ಏನು? ನಾವು ಎಷ್ಟೊಂದು ಒಳ್ಳೆ ಕೆಲಸ ಮಾಡೋದು, ಪುಣ್ಯದ ಕೆಲಸ ಮಾಡೋದು, ಅದು ಸೇವೆ ಆಗುತ್ತಾ? ಸೇವೆ ಮತ್ತು ಒಳ್ಳೆ ಕೆಲಸದಲ್ಲಿ ಏನು ವ್ಯತ್ಯಾಸ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾನು ಸೇವೆ ಮಾಡ್ತಾ ಇದ್ದೀನಿ, ಇದಕ್ಕೆ ನನಗೆ ಭಗವಂತ ನನಗೆ ಆಶೀರ್ವಾದ ಮಾಡ್ತಾನೆ ಅಂತ ಆ ರೀತಿ ಆಲೋಚನೆ ಇದ್ರೆ ಅದು ಸೇವೆ ಆಗೋದಿಲ್ಲ. ಅದರಲ್ಲಿ ಎಲ್ಲೋ ನನಗೆ ಪ್ರತಿಫಲಾಪೇಕ್ಷೆ ಇದೆ ಅಂತ. ಸೊ ನಿಜವಾದ ಸೇವೆ ಆಗೋದು ಯಾವಾಗ ಅಂತಂದ್ರೆ, ನಾವು ಮಾಡುವಂತಹ ಕೆಲಸದಲ್ಲಿ ಯಾವುದೇ ಅಹಂಕಾರ ಮತ್ತು ಮಮಕಾರ ಇಲ್ಲದೆ ಇದ್ದಾಗ,
ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಅಹಂಕಾರ ಮಮಕಾರ ತೆಗೆದ್ಬಿಡಬೇಕು. ಕರ್ತೃತ್ವ ಭೋಕ್ತೃತ್ವ ಹೋಗ್ಬೇಕು. ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ನನಗೆ ಆಶೀರ್ವಾದ ಸಿಗುತ್ತೆ, ನನಗೆ ಒಳ್ಳೇದಾಗುತ್ತೆ ಅಂತ ಆ ರೀತಿಯ ಆಲೋಚನೆ ಇದ್ರೂ ಕೂಡ ಅದು ಸೇವೆ ಆಗೋದಿಲ್ಲ. ಯಾವಾಗ ಈ ಅಹಂಕಾರ ಮಮಕಾರ ಕರ್ತೃತ್ವ ಭೋಕ್ತೃತ್ವ ತೆಗೆದು ನಾವು ಯಾವಾಗ್ಲೂ ನೈವೇದ್ಯ ಬುದ್ಧಿಯಿಂದ ಪ್ರಸಾದ ಬುದ್ಧಿಯಿಂದ ಕೆಲಸವನ್ನ ಮಾಡ್ತೀವೋ ಆ ಕೆಲಸ ಸೇವೆ ಆಗುತ್ತೆ ಅಂತ ಸ್ವಾಮಿ ನಮ್ಗೆ ಹೇಳ್ತಾರೆ. ನೈವೇದ್ಯ ಬುದ್ಧಿ ಅಂದ್ರೆ ನಾವು ಭಗವಂತನಿಗೆ ನೈವೇದ್ಯ ಕೊಡ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ನಮ್ಗೆ ಅಟ್ಯಾಚ್ಮೆಂಟ್ ಇಲ್ಲದೆ, ಯಾವುದೇ ರೀತಿಯಾದಂತಹ ನಮ್ಗೆ ಅಂಟುವಿಕೆ ಇಲ್ಲದೆ ನಾವು ಅದನ್ನ ನೈವೇದ್ಯ ಭಗವಂತನಿಗೆ ಅರ್ಪಣೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನೀನ್ ಕೊಟ್ಟಿದ್ದು ನಿನಗೆ ಅರ್ಪಣೆ ಅಂತ ಹೇಳ್ಕೊಂಡು ನಾವು ಕೊಟ್ಟು ಬಿಡ್ತೀವಿ. ಆ ರೀತಿಯಾದಂತಹ ಆ ಭಾವನೆ ಇದ್ದಾಗ ಅದು ನಿಜವಾದ ಸೇವೆ ಆಗುತ್ತೆ. ಅದೇ ರೀತಿ ಪ್ರಸಾದ ಬುದ್ಧಿ ಅಂದ್ರೆ ನಮ್ಗೆ ಈ ಸೇವೆ ಮಾಡೋದ್ರಿಂದ ನಮ್ಗೆ ಏನೋ ಬರುತ್ತೆ, ನನಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಪ್ರತಿಫಲಾಪೇಕ್ಷೆನೂ ಇರಬಾರ್ದು ಅಂತ ಸ್ವಾಮಿ ನಮ್ಗೆ ಹೇಳ್ಕೊಡ್ತಾರೆ. ಪ್ರಸಾದ ಬುದ್ಧಿ, ಭಗವಂತ ಏನು ಕೊಟ್ಟರು ಅದು ಪ್ರಸಾದ ಅಂತ ಸ್ವೀಕರಿಸುವಂತಹ ಬುದ್ಧಿಯನ್ನ ನಾವು ಬೆಳೆಸ್ಕೊಂಡಾಗ ಅವಾಗ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಸೇವೆ ಆಗುತ್ತೆ. ಸೊ ನಾವು ನಿಜವಾದ ರೀತಿಯಲ್ಲಿ ಎಲ್ಲರನ್ನು ಪ್ರೀತಿಸಿ ಎಲ್ಲರಿಗೂ ಸೇವೆಯನ್ನ, ಎಲ್ಲರಿಗೂ ಸಹಾಯ ಮಾಡುವಂತಹದ್ದನ್ನ ನಾವು ಮಾಡ್ಕೋಬಹುದು. ಈ ರೀತಿಯಾಗಿ ಆಲೋಚನೆ ಮಾಡಿದ್ರೆ ನಾವು ಈ ಹೆಲ್ಪ್ ಎವರ್ ಹರ್ಟ್ ನೆವರ್, ಎಲ್ಲರಿಗೂ ಸಹಾಯ ಮಾಡು, ಯಾರಿಗೂ ತೊಂದರೆ ಕೊಡಬೇಡ, ಯಾವಾಗ್ಲೂ ತೊಂದರೆ ಕೊಡಬೇಡ, ಲವ್ ಆಲ್ ಸರ್ವ್ ಆಲ್, ಎಲ್ಲರನ್ನೂ ಪ್ರೀತಿಸು ಪ್ರೇಮಿಸು, ಎಲ್ಲರಿಗೂ ಸೇವೆಯನ್ನ ಮಾಡು ಅನ್ನುವಂತಹ 2 ನಾಣ್ಣುಡಿಗಳನ್ನ ನಮ್ಮ ಜೀವನದಲ್ಲಿ ಸುಲಭವಾಗಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಇದರಿಂದ ನಮ್ಮ ಅಂತಃಕರಣ ಶುದ್ಧಿ ಆಗ್ತಾ ಹೋಗಿ ನಮ್ಮಲ್ಲಿ ಆ ಹೃದಯ ಪರಿವರ್ತನೆ ಆಗುತ್ತೆ, ನಮ್ಮಲ್ಲೇ ಇರುವಂತಹ ಆ ಭಗವಂತನ ಅನುಭವ ನಮ್ಗಾಗುತ್ತೆ. ಇದನ್ನ ನಾವು ಪಾಲಿಸೋದ್ರಿಂದ ಬೇರೆಯವ್ರಿಗೆ ಒಳ್ಳೇದಾಗೋದಕ್ಕಿಂತ ಜಾಸ್ತಿ ನಮಗೆ ಒಳ್ಳೇದಾಗುತ್ತೆ ಅಂತ ಅರ್ಥ ಮಾಡಿಕೊಂಡು ಇದನ್ನ ನಾವು ಪ್ರತಿನಿತ್ಯ ಪಾಲಿಸೋಣ ಅನ್ನುವಂತಹದ್ದನ್ನ ನಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡಬೇಕು. ಜೈ ಸಾಯಿರಾಮ್. Thank you.